ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು, ನೀನು ದಿನನಿತ್ಯ ಅಭ್ಯಾಸ ಮಾಡಿ ಅನುಭವ ಮಾಡ್ಕೋ, ರೂಢಿ ಮಾಡ್ಕೋ. ಯಾಕೆ? ಮರಣಕಾಲದಲ್ಲಿ ನನ್ನ ಚಿಂತನೆ, ನನ್ನ ಸ್ಮರಣೆ ನಿನಗೆ ಬರಬೇಕಾದ್ರೆ ಆಗ ಮಾಡ್ತೀನಿ ಅಂದರೆ ಅದು ಸಲ್ಲದ ಮಾತು, ಅದು ಸಾಧ್ಯ ಆಗೋದಿಲ್ಲ, ಫಲವನ್ನು ಕೊಡೋದಿಲ್ಲ. ದಿನನಿತ್ಯ ಅಭ್ಯಾಸ ಮಾಡು, ಆಗ ನಿನಗದು ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆಗಲೂ ನಿನಗೆ ಫಲ ಕೊಡಲಿಲ್ಲ ಅಂದರೆ ಬೇಕಾದ್ರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊ ಅಂತ. ಅಂದರೆ ಕೋಪ ಮಾಡ್ಕೊಳ್ಳೋಕೆ ಅವಕಾಶವೇ ಇರೋದಿಲ್ಲ. ಯಾಕಂದರೆ ಜ್ಞಾನಿಗಳ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ, ಅವರು ಸುಳ್ಳನ್ನು ಎಂದಿಗೂ ಹೇಳೋದಿಲ್ಲ. ಇದೇ ಒಂದು ಸತ್ಯವಾದ ಮಾತು. ಜ್ಞಾನಿಗಳು ಸುಮ್ಮನೆ ಯಾವ ಮಾತನ್ನೂ ಆಡೋದಿಲ್ಲ, ಸುಳ್ಳನ್ನು ಹೇಳೋದಿಲ್ಲ, ಆಗದೇ ಇರೋದು ಯಾವುದನ್ನು ಅವರು ಮಾತಾಡೋದಿಲ್ಲ. ಇದರಲ್ಲಿ ನಾವು ನಂಬಿಕೆ ಇಟ್ಟಿದ್ದೇ ಆದರೆ ಖಂಡಿತವಾಗಿ ನಾವು ಯಶಸ್ಸನ್ನು ಗಳಿಸ್ಬೋದು. ಈ ವಿಧವಾದ ಅಭ್ಯಾಸದಿಂದ ಮಾತ್ರವೇ ಈ ಕರ್ಮಯೋಗವು ಚಿತ್ತವನ್ನು ನಿರ್ಮಲವಾಗಿಯೂ ಸಮರ್ಥವಾಗಿಯೂ ಮಾಡುವುದು. ಈ ನಿಷ್ಕಾಮ ಕರ್ಮಯೋಗ ನಮ್ಮನ್ನು ಯಾವ ರೀತಿಯಲ್ಲಿ ಶುದ್ಧ ಮಾಡ್ತದೆ ಅಂದರೆ, ಈ ವಿಧವಾದ ಅಭ್ಯಾಸದಿಂದ. ಅಂದರೆ ಸದಾಕಾಲ ಯಾವ ಕೆಲಸವನ್ನೇ ಮಾಡಲಿ, ಕೂತಿರಲಿ, ನಿಂತಿರಲಿ, ಮಲಗಿರಲಿ, ನಾವು ಚೆನ್ನಾಗಿ ಪರಮಾತ್ಮ ಚಿಂತನೆಯಲ್ಲಿ ತೊಡಗಿಸಿಕೊಂಡಿದ್ದೇ ಆದರೆ ಆಗ ಏನಾಗುತ್ತೆ, ಚಿತ್ತ ಶುದ್ಧಿ ಆಗುತ್ತೆ, ಚಿತ್ತವು ನಿರ್ಮಲವಾಗುತ್ತೆ ಮತ್ತು ಸಮರ್ಥವಾಗುತ್ತೆ. ಯುಕ್ತಿಯ ಬಲದಿಂದ ಕುಂಟನು ಸಹ ಬೆಟ್ಟದ ಮೇಲಕ್ಕೆ ಹತ್ತುವಂತೆ. ಈಗ ಒಂದು ಕಾಲು ಊನವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯುಕ್ತಿಯಿಂದ ಏನಾದರೂ ಒಂದು ಸಾಧನವನ್ನು ಬಳಸ್ಕೊಂಡು ಬೆಟ್ಟವನ್ನು ಹತ್ತುವಂತೆ ಕರ್ಮಯೋಗದ ಅಭ್ಯಾಸ ಬಲದಿಂದ ನೀನು ನಿನ್ನ ಮನಸ್ಸನ್ನು ಪರಬ್ರಹ್ಮದಲ್ಲಿ ಸುಲಗ್ನ ಮಾಡು. ಏಕಾಏಕಿ ಪರಬ್ರಹ್ಮ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಆದರೆ ಅದಕ್ಕೊಂದು ಉಪಾಯವನ್ನು ಹುಡುಕು. ನಿನಗೆ ಒಳ್ಳೆಯಲಿಲ್ವಾ, ತಿಳಿದ ಜ್ಞಾನಿ ಗುರುವಿನ ಸಹಾಯ ಪಡ್ಕೊ. ನಿನಗೆ ಯಾವುದಾದ್ರೂ ಒಂದು ಮಾರ್ಗ ತೋರಿಸ್ತಾನೆ. ಎಲ್ಲರಿಗೂ ತೋರಿಸೋ ಮಾರ್ಗವನ್ನೇ ನಿನಗೂ ತೋರಿಸೋದಿಲ್ಲ. ಅವರವರ ಯೋಗ್ಯತಾನುಸಾರವಾಗಿ ಒಂದು ಮಾರ್ಗ ತೋರಿಸ್ತಾನೆ ಸದ್ಗುರುವಾದವನು. ಈಗ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಒಂದೇ ಮನೆಯಲ್ಲಿ 4-6 ಮಕ್ಕಳಿದ್ರೆ ಆ ತಾಯಿ ಮಾಡುವುದು ಒಂದೇ ಅಡುಗೆಯನ್ನೇ. ಆ ಒಂದೇ ಅಡುಗೆಯನ್ನೇ 4 ಮಕ್ಕಳಿಗೂ ಅವರ ವಯಸ್ಸಿಗೆ ಅನುಗುಣವಾಗಿ, ಅವರ ಜೀರ್ಣ ಶಕ್ತಿಗೆ ಅನುಗುಣವಾಗಿ ಆಹಾರವನ್ನು ತಯಾರು ಮಾಡಿ ಕೊಡ್ತಾಳೆ. ಅಲ್ಲೇನು ಬೇರೆ ಬೇರೆ ಪದಾರ್ಥ ತಂದು ಏನು ಮಾಡಲ್ಲ, ಅದನ್ನೇ ಬದಲಾವಣೆ ಮಾಡಿ ಕೊಡ್ತಾಳೆ. ಆಗ ತಾನೇ ಎದೆ ಹಾಲನ್ನು ಕುಡಿಯೋದನ್ನು ನಿಲ್ಲಿಸಿದ ಮಗುವಿಗೆ ಆ ಬೆಣ್ಣೆಯಂತೆ ಮೃದುವಾಗಿ ರುಚಿಯಾಗಿ ಅನ್ನವನ್ನು ತಿನ್ನಿಸ್ತಾಳೆ. ಹಂತವಾಗಿ ಇನ್ನೂ ಜೀರ್ಣಿಸಿಕೊಳ್ಳುವ ಶಕ್ತಿ ಇರೋ ಮಕ್ಕಳಿಗೆ ಅಂಥ ಆಹಾರವನ್ನೇ ಕೊಡ್ತಾಳೆ. ಹೇಗೋ ಅದೇ ರೀತಿಯಲ್ಲಿ ಸದ್ಗುರುವಾದವನು ಎಲ್ಲ ಶಿಷ್ಯರುಗಳಿಗೂ ಒಂದೇ ಜ್ಞಾನೋಪದೇಶವನ್ನು ಮಾಡೋದಿಲ್ಲ. ಅವರವರ ಯೋಗ್ಯತಾನುಸಾರವಾಗಿ ಅವ್ರಿಗೆ ಏನೇನು ಅರ್ಥ ಆಗುತ್ತೋ, ಅವ್ರಿಗೆ ಏನೇನು ತಿಳಿತದೋ, ಅವರಿಂದ ಯಾವ ರೀತಿಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆಯೋ, ಶಕ್ತಿ ಇದೆಯೋ ಅದನ್ನು ಮನಗಂಡು ಅವರಿಗೆ ಬೋಧನೆಯನ್ನು ಮಾಡ್ತಾನೆ. ಇದು ಸತ್ಯ. ಆದ್ದರಿಂದ ನೀನೇನು ಮಾಡುವ ಅರ್ಜುನ, ಕರ್ಮಯೋಗದ ಅಭ್ಯಾಸದಿಂದ ನಿನ್ನ ಮನಸ್ಸನ್ನು ಪರಬ್ರಹ್ಮದಲ್ಲಿ ಸುಲಗ್ನ ಮಾಡು. ಒಂದು ಉಪಾಯವನ್ನು ಹುಡುಕೋ ನೀನು. ಹೀಗೆ ಮಾಡಿದ್ದಾದರೆ ನಿನ್ನ ಮನಸ್ಸು ಮತ್ತು ಶರೀರಾದಿಗಳು ಇದ್ದರೂ ಸಹ, ನಶಿಸಿದರೂ ಸಹ ಯಾವ ವಿಧವಾದ ಹಾನಿಯೂ ನಿನಗೆ ಉಂಟಾಗಲಾರದು. ಯಾಕೆ? ಶರೀರ ಇದ್ದರೆ ಇರಲಿ, ಹೋದರೆ ಹೋಗಲಿ. ಯಾವಾಗ? ನಾವು ಆತ್ಮಚಿಂತನೆಯಲ್ಲಿ ತೊಡಗಿಕೊಂಡಿದ್ದಾಗ. ಈಗ ನಾವು ಉಸಿರಾಡ್ತಾ ಇರ್ತೀವಿ. ಉಸಿರು ಮೂಗಿನ ಒಳ್ಳೆಗಳಿಂದ ಹೊರಗೆ ಬಂದ ತಕ್ಷಣ ಆಯುಸ್ ಮುಗಿದೋಗುತ್ತೋ ಗೊತ್ತಿಲ್ಲ. ಮೂಗಿನ ಒಳ್ಳೆಗಳ ಮೂಲಕ ಶರೀರದ ಒಳಗೋದಾಗ ಆಯುಸ್ ಮುಗಿದೋಗುತ್ತೋ ಗೊತ್ತಿಲ್ಲ. ಅಂತೂ ಆಯುಸ್ ಯಾವುದೋ ಒಂದು ಗಳಿಗೆಯಲ್ಲಿ ನಿಂತೋಗುತ್ತೆ ಅಲ್ವಾ? ಒಳಗೆ ಹೋದ ಉಸಿರು ಒಳಗೆ ನಿಂತೋಗ್ಬೋದು, ಹೊರಗೆ ಬಂದರೆ ಹೊರಗೆ ನಿಂತೋಗ್ಬೋದು. ಆದರೆ ನೀನು ವ್ಯರ್ಥ ಮಾಡದೆ ಪ್ರತಿಯೊಂದು ಉಸಿರಾಟವನ್ನು ಉಪಯೋಗ ಮಾಡಿಕೋ. ಪರಬ್ರಹ್ಮ ಚಿಂತನೆಯನ್ನು ಮಾಡು. ಸೋಹಂ ಮಂತ್ರವನ್ನು ಜಪ ಮಾಡು. ಶಿವೋಹಂ, ರಾಮ, ಯಾವುದೋ ಒಂದು ಮಂತ್ರ ಜಪ ಮಾಡು. ಉಸಿರಾಟದ ಜೊತೆಯಲ್ಲಿ ಜಪ ಮಾಡು. ಹೊರಗಾದರೂ ಹೋಗಿ ನಿಂತೋಗಲಿ, ಒಳಗಾದರೂ ನಿಂತೋಗಲಿ, ನಮಗಾಗಬೇಕಾಗಿರೋದೇನು? ಉಸಿರಾಟದ ಜೊತೆಯಲ್ಲಿ ಪರಮಾತ್ಮನ ನಾಮಸ್ಮರಣೆಯಲ್ಲಿ ತಾನೇ ಇರ್ತೀವಿ. ಈ ರೀತಿಯಲ್ಲಿ ಮಾಡುವಂಥ ಸಚ್ಚಿದಾನಂದ ಪರಮಹಂಸ, ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಸಹ ಇದನ್ನು, ಮತ್ತು ಅನೇಕ ಜ್ಞಾನಿ ಗುರುಗಳು ಸಹ ಇದನ್ನೇ ಹೇಳಿದ್ದಾರೆ. ನಮ್ಮ ಉಸಿರಾಟ ಮತ್ತು ನಮ್ಮ ಚಿಂತನೆಗಳು ಒಂದೇ ಆಗಿರಬೇಕು. ಉಸಿರಾಟದ ಜೊತೆಯಲ್ಲಿ ಚಿಂತನೆಗಳಿರಬೇಕು. ಮತ್ತು ಅದೇ ಮಂತ್ರ, ಪರಮಾತ್ಮನ ನಾಮಸ್ಮರಣೆಯೇ ಮಂತ್ರ, ನಮ್ಮ ಆಲೋಚನೆ, ಉಸಿರಾಟ ಎಲ್ಲವೂ ಒಂದೇ ಆಗಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ದರೆ ಅದು ನಮಗೆ ಸದ್ಗತಿಯನ್ನು ತಂದು ಕೊಡುತ್ತದೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು.
ಮನುಷ್ಯನನ್ನು ಅನೇಕ ವಿಧವಾದ ಅವಸ್ಥೆಗಳಿಗೆ ಕೊಂಡು ಹೋಗುವ ಚಿತ್ತವು ಆತ್ಮನಲ್ಲಿ ರಮಿಸುವುದಾದರೆ ಶರೀರವು ಇರುವುದೇ. ಅನೇಕ ವಿಚಾರಗಳಿಗೆ ಎತ್ಕೊಂಡು ಹೋಗುತ್ತೆ ನಮ್ಮ ಮನಸ್ಸು, ಯಾರನ್ನ? ಜೀವಿಗಳನ್ನು. ಎಲ್ಲೆಲ್ಲಿ ಬೇಕು ಅಲಿಸ್ತದೆ. ಎಲ್ಲಿಯೂ ಶಾಶ್ವತವಾದ ಸುಖದ ನೆಲೆಯನ್ನು ಕಂಡುಕೊಳ್ಳೋದೇ ಇಲ್ಲ. ಈ ಏನೂ ಕೆಲಸವಿಲ್ಲದ ನಾಯಿ ಊರು ತುಂಬ ತಿರುಗಾಡ್ತದಲ್ಲ, ಆ ರೀತಿಯಲ್ಲಿ ತಿರುಗಾಡ್ಬಿಡ್ತದೆ. ಅದಕ್ಕೆ ಯಾವ ಕೆಲಸವೂ ಇಲ್ಲ. ಬೇಕಾದರೂ ನೋಡಿ, ಯಾವ ಉದ್ಯೋಗನೂ ಮಾಡೋದಿಲ್ಲ, ಅದು ಸುಮ್ಮನೆ ತಿರುಗ್ತಾ ಇರ್ತದೆ. ಏನೋ ಮಹಾ ಕೆಲಸ ಇರ್ಬೋದೇನೋ, ಊರು ತುಂಬ ತಿರುಗ್ತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಯಾವ ಕೆಲಸನೂ ಇರೋದಿಲ್ಲ. ಮನಸ್ಸು ಅಷ್ಟೇ, ಎಲ್ಲಿಯೂ ನೆಲೆ ನಿಲ್ಲೋದಿಲ್ಲ. ಅದರಿಂದ ಅದನ್ನು ಹಿಡ್ಕೊಬಂದು ಪರಬ್ರಹ್ಮ ಚಿಂತನೆಯಲ್ಲಿ ಕಟ್ಟಾಕಿ ನೋಡಿ, ಅದು ನಮ್ಮನ್ನು ಉದ್ಧಾರ ಮಾಡ್ತದೆ. ಚಿಂತನವು ಯಾರಿಗಿರುವುದಿಲ್ಲ. ತೀವ್ರಗತಿಯೊಡನೆ ಪ್ರವಹಿಸುತ್ತಾ ಸಮುದ್ರವನ್ನು ಆಲಂಘಿಸಿದ ನದಿಯು ತನ್ನ ಹಿಂದೆ ಏನಾಗಿದೆ ಎಂದು ಹಿಂದಿರುಗಿ ನೋಡಲು ಸಾಧ್ಯವೇ? ಒಂದು ನದಿ ರಭಸವಾಗಿ ಜೋರಾಗಿ ಹರಿದು ಬರ್ತಾ ಇರುತ್ತೆ, ಬಂದು ಸಮುದ್ರವನ್ನು ಸೇರ್ತಾ ಇರ್ತದೆ. ಅಯ್ಯೋ, ನಾನು ಅಲ್ಲಿಂದ ಹರ್ಕೊಂಡು ಬಂದೆ, ಎಲ್ಲೆಲ್ಲಿ ಏನು ಹಾನಿ ಆಯಿತೋ, ಯಾರಿಗೂ ಉಪಯೋಗ ಆಯಿತೋ, ಯಾರ್ಯಾರಿಗೆ ಅನಾನುಕೂಲ ಆಯಿತೋ, ಇನ್ನಷ್ಟು ನೀರು ನನ್ನ ಜೊತೆಲಿ ಬರ್ತಾ ಇದೆಯೋ, ಏನು ತಿರುಗಿ ನೋಡುತ್ತಾ? ಇಲ್ಲ. ಅಂತೆಯೇ ಎಂದಿಗೂ ಆಗಲಾರದು. ಅದು ಸಮುದ್ರದೊಡನೆ ಏಕರೂಪವಾಗಿ ಅದರಲ್ಲಿಯೇ ಇರುವಂತೆ ಚಿತ್ತವೂ ಸಹ ಚೈತನ್ಯ ರೂಪವಾಗಿ ಪರಬ್ರಹ್ಮದಲ್ಲಿಯೇ ಇರುತ್ತದೆ. ಯಾವಾಗ ಪ್ರಾಪಂಚಿಕ ವಿಚಾರಗಳಿಂದ ವಿಮುಖವಾದ ಮನಸ್ಸು ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿಸಿಕೊಳ್ತದೆ. ಇದನ್ನು ಇಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾ ಇದ್ದಾನೆ. ಯಾವುದರಲ್ಲಿ ಜನನ ಮರಣಗಳೆಂಬ ಹೋರಾಟವು ಅಂತ್ಯವಾಗುವುದೋ, ಯಾವುದು ಪರಮಾನಂದ ಸ್ವರೂಪವೋ, ಯಾವುದು ನಿರಾಕಾರವಾಗಿದೆಯೋ, ಯಾವುದು ಸರ್ವ ಸಾಕ್ಷೀಭೂತವೋ, ಯಾವುದು ಆಕಾಶಕ್ಕಿಂತಲೂ ಪ್ರಾಚೀನವಾದುದೋ, ಯಾವುದರಲ್ಲಿ ಜನನ ಮರಣಾದಿಗಳಿಲ್ಲವೋ, ಯಾವುದು ಪರಮಾಣುಗಳಿಗಿಂತ ಅತ್ಯಂತ ಚಿಕ್ಕದೋ, ಯಾವುದರ ಸಾಂಗತ್ಯದಿಂದ ವಿಶ್ವಕ್ಕೆ ಚೇತನವು ಪ್ರಾಪ್ತಿಯಾಗುವುದು. ಇಲ್ಲೇನು ಹೇಳ್ತಾ ಇದ್ದಾರೆ? ಪ್ರತಿಯೊಂದನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನ ಸ್ಥಿತಿ ಅಂತಹುದು, ಪರಮಾತ್ಮನ ಶಕ್ತಿ ಅಂತದ್ದು ಅಂತ ಅರ್ಥ ಮಾಡಿಸ್ತಾ ಇರೋದಿಲ್ಲಿ. ಏನು ಹೇಳ್ತಾ ಇದ್ದಾರೆ? ಪರಮಾತ್ಮನಲ್ಲಿ ಜನನ ಮರಣಾದಿಗಳಿಲ್ಲ. ಪರಮಾತ್ಮನನ್ನು ಸೇರಿಕೊಂಡ್ರೆ ಜನನ ಮರಣಾದಿಗಳ ಹೋರಾಟ ಅಂತ್ಯವಾಗುತ್ತದೆ. ಅದನ್ನೇ ಹೇಳ್ತಿರೋದು, ಯಾವುದರಲ್ಲಿ ಜನನ ಮರಣಗಳೆಂಬ ಹೋರಾಟವು ಅಂತ್ಯವಾಗುವುದು. ಪರಮಾತ್ಮನಲ್ಲಿ ಪರಮಾನಂದ ಸ್ವರೂಪವೇ ಪರಮಾತ್ಮ. ಮತ್ತು ಯಾವುದು ನಿರಾಕಾರವಾಗಿದೆಯೋ, ಅಂದರೆ ಪರಮಾತ್ಮ ನಿರಾಕಾರವಾಗಿ ಯಾವ ಆಕಾರವೂ ಇಲ್ಲ. ಯಾವುದು ಸರ್ವಸಾಕ್ಷಿಭೂತವೋ, ಯಾವ ಆಕಾರವೂ ಇಲ್ಲ, ಆದರೆ ಸರ್ವಕ್ಕೂ ಸಾಕ್ಷೀಭೂತವಾಗಿರ್ತಕ್ಕಂಥದ್ದು. ಈಗ ವಿದ್ಯುತ್ ಶಕ್ತಿಯನ್ನು ನೋಡಿದ್ದೀವಿ ನಾವು. ಒಂದು ಬಲ್ಬ್ ಅನ್ನುವುದು ಒಂದು ಉಪಾಧಿ. ಆ ವಯರ್ ಇದೆಯಲ್ಲ, ಅದು ಉಪಾಧಿಯೇ. ಆದರೆ ಈ ಯಾವುದರಲ್ಲೂ ಅದು ಕಾಣಿಸ್ಕೊಳ್ಳೋದಿಲ್ಲ. ಅದು ಇರುವುದು ಆ ಬಲ್ಬ್ನ ಮುಖಾಂತರವಾಗಿ ಬೆಳಕು ಪ್ರಖರತೆಯಿಂದ ಉರಿದಾಗ ನಮಗೆ ಗೊತ್ತಾಗುತ್ತೆ, ಓ ಇದು ವಿದ್ಯುತ್ ಶಕ್ತಿ ಇಲ್ಲಿದೆ ಅಂತ. ಅಥವಾ ವೈರನ್ನು ಮುಟ್ಟಿದಾಗ ಅದರ ಶಾಕ್ ಹೊಡೆದಾಗ ನಮಗೆ ಗೊತ್ತಾಗುತ್ತೆ. ಆದರೆ ಅದು ನಿರಾಕಾರವಾಗಿ ಇರ್ತದೆ. ನಿರಾಕಾರವಾಗಿ ಇದ್ದ ಮಾತ್ರಕ್ಕೆ ಅದಿಲ್ಲ ಅಂತ ಅರ್ಥವ? ಇರ್ತದೆ, ಅದರ ಶಕ್ತಿ ಪ್ರವಹಿಸ್ತಾ ಇರ್ತದೆ. ಆದರೆ ಯಾವುದೋ ಒಂದು ಮಾಧ್ಯಮದ ಮುಖಾಂತರ ಕಾಣಿಸ್ಕೊಳ್ತದೆ. ಇಲ್ಲಿಯೂ ಕೂಡ ನಿರಾಕಾರವಾದ ಪರಮಾತ್ಮ ಶಕ್ತಿ ಮಾಯೆಯ ಒಡಗೂಡಿದಾಗ, ಬಲ್ಬ್ ಮುಖಾಂತರ ಬೆಳಕು ಹೇಗೆ ಕಾಣಿಸ್ಕೊಳ್ತದೋ ಅಥವಾ ಮುಟ್ಟಿದಾಗ ಹೇಗೆ ಶಾಕ್ ಹೊಡಿತದೋ, ಹಾಗೆ ಮಾಯೆಯ ಒಡಗೂಡಿದಾಗ ಅದು ಸಾಕಾರ ರೂಪನ ತಳೆದು ಕಾಣಿಸ್ಕೊಳ್ತದೆ ಹೊರತು ಅದು ಯಾವಾಗಲೂ ಇರ್ತಕ್ಕಂಥದ್ದು ಯಾವುದು? ನಿರಾಕಾರವಾಗಿದೆ. ಯಾವುದು ಸರ್ವ ಸಾಕ್ಷೀಭೂತವೋ, ಎಲ್ಲದರಲ್ಲಿಯೂ ಇದೆ. ಯಾವುದು ಆಕಾಶಕ್ಕಿಂತಲೂ ಪ್ರಾಚೀನವಾದುದು. ಆಕಾಶ ಯಾವಾಗ ಹುಟ್ಟಿತು ಅಂತ ನಮಗೆ ಗೊತ್ತಿಲ್ಲ, ಆದರೆ ಅದಕ್ಕಿಂತಲೂ ಹಳೆಯದು, ಪ್ರಾಚೀನವಾದದ್ದು ಪರಮಾತ್ಮ ತತ್ವ. ಯಾವುದರಲ್ಲಿ ಜನನ ಮರಣಾದಿಗಳು ಇಲ್ಲವೋ, ಯಾವುದು ಪರಮಾಣುಗಳಿಗಿಂತ ಚಿಕ್ಕದು. ಪರಮಾಣುವಿಗಿಂತ ಚಿಕ್ಕದು ಪರಮಾತ್ಮ ಅಂದರೆ ವಿಶ್ವವ್ಯಾಪಕವಾಗಿದೆಯಲ್ಲ ಅಂದರೆ ಹೌದು. ಅಣುವಿನಲ್ಲಿ ಅಣುವಾಗಿ ಮಹತ್ತಿನಲ್ಲಿ ಮಹತ್ತಾಗಿರ್ತಕ್ಕಂಥದ್ದು ಪರಮಾತ್ಮ. ಎಲ್ಲವೂ ಆಗಬಲ್ಲದು, ಯಾಕಂದರೆ ಅದು ಸರ್ವಶಕ್ತಿವಂತ. ಯಾವುದರ ಸಾಂಗತ್ಯದಿಂದ ವಿಶ್ವಕ್ಕೆ ಚೇತನವು ಪ್ರಾಪ್ತಿಯಾಗಿದೆಯೋ, ಇಡೀ ವಿಶ್ವಕ್ಕೆ ಚೇತನ ಬಲ ಬಂದಿರೋದು ಯಾವುದರಿಂದ? ಆ ಪರಮಾತ್ಮನಿಂದಲೇ. ಯಾವುದು ಸರ್ವದೃಶ್ಯವನ್ನು ಪ್ರಸನ್ನ ಮಾಡಿರುವುದು, ಎಲ್ಲವನ್ನು ನೋಡ್ತಾ ಇದೆ, ಎಲ್ಲದಕ್ಕೂ ಚೇತನ ರೂಪವನ್ನು ಕೊಟ್ಟಿದೆ, ಚೈತನ್ಯವನ್ನು ಕೊಟ್ಟಿದೆ. ಯಾವುದರ ಮೂಲದಲ್ಲಿ ಈ ಸರ್ವವಿಶ್ವವು ಜೀವಿಸಿರುವುದು. ಯಾವುದು ಜೀವಿಸಿರಬೇಕಾದ್ರೂ, ಸರ್ವವಿಶ್ವವು ಜೀವಿಸಿರಬೇಕಾದ್ರೆ ಯಾವುದು ಕಾರಣ? ಪರಮಾತ್ಮನೇ ಕಾರಣ. ಯಾವುದರ ಮುಂದೆ ಕಾರ್ಯಕಾರಣಗಳ ಸಂಬಂಧವು ನಿಲ್ಲಲಾರದೋ, ಯಾವುದು ಕಲ್ಪಿತವೋ, ಯಾವುದು ಕಲ್ಪನಾತೀತವೋ,
ಕಲ್ಪನಾತೀತ ಪರಮಾತ್ಮ ಹೀಗೇ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾವುದು ಹಗಲಿನಲ್ಲಿಯೂ ಕೂಡ ಚರ್ಮಚಕ್ಷುಗಳಿಗೆ ಅಂಧಕಾರದಂತೆ ಅದೃಶ್ಯವಾಗಿರುವುದು, ಅಂದರೆ ಹಗಲಿನಲ್ಲಿಯೂ ಕೂಡ ಪರಮಾತ್ಮನನ್ನು ಎರಳಿನಲ್ಲಿಯೂ ನೋಡೋಕ್ಕಾಗಲ್ಲ, ಹಗಲಲ್ಲಿಯೂ ನೋಡೋಕ್ಕಾಗೋದಿಲ್ಲ. ದೀಪವು ಅಗ್ನಿಯಲ್ಲಿ ಪ್ರವೇಶಿಸದಿರುವಂತೆ ತೇಜಸ್ಸಿನಲ್ಲಿ ಅಂಧಕಾರವು ಪ್ರವೇಶಿಸಲಾರದಂತೆ ಯಾವುದು ಸ್ವಯಂ ನಿರ್ಮಲವಾಗಿರುವ ಕಿರಣರಾಶಿಯೋ, ಯಾವುದು ಜ್ಞಾನಿಗಳಿಗಾಗಿ ಸದಾ ಉದಯಿಸಿರುವ ಸೂರ್ಯನಂತೆ ಉದಯಿಸಿರುವುದೋ, ಯಾವನ ಲಕ್ಷಣಗಳಲ್ಲಿ ಸಹ ಅಸ್ತಮಾನ ಎಂಬ ಶಬ್ದವನ್ನು ಪ್ರಯೋಗಿಸುವುದಕ್ಕೂ ಅವಕಾಶವಿಲ್ಲವೋ, ನಿರ್ದೋಷನೂ ಪರಿಪೂರ್ಣನೂ ಆದ ಪರಬ್ರಹ್ಮವನ್ನು ಯಾರು ಮರಣ ಸಮಯದಲ್ಲಿ ಜ್ಞಾನಪೂರ್ವಕವಾಗಿ ಶಾಂತಚಿತ್ತದಿಂದ ಸ್ಮರಿಸುವರೋ, ಯಾರು ಬಾಹ್ಯ ಶರೀರದಿಂದ ಪದ್ಮಾಸನದಲ್ಲಿ ಉತ್ತರಾಭಿಮುಖವಾಗಿ ಮುಖವನ್ನಿಟ್ಟುಕೊಂಡು ಕುಳಿತುಕೊಳ್ಳುವರೋ, ಯಾರು ಕರ್ಮಯೋಗದಿಂದ ಶಾಶ್ವತ ಸುಖವನ್ನು ಪೂರ್ಣ ರೀತಿಯಿಂದ ತಮ್ಮಲ್ಲಿಯೇ ತುಂಬಿಕೊಂಡು ಒಳಹೊರಗೆಲ್ಲ ಏಕತ್ರ ಮಾಡಿಕೊಂಡಿರುವ ಮನಃಶಕ್ತಿಯಿಂದ ಬ್ರಹ್ಮಸ್ವರೂಪ ಪ್ರಾಪ್ತಿಯಾಗಬೇಕೆಂಬ ಪ್ರೇಮದಿಂದ ಅತಿ ಶೀಘ್ರವಾಗಿಯೇ ಆತ್ಮಪ್ರಾಪ್ತಿಗಾಗಿ ಸಿದ್ಧ ಮಾಡಿಕೊಂಡಿರುವ ಯೋಗ ಸಹಾಯದಿಂದ ಸುಷುಮ್ನ ಮಾರ್ಗವಾಗಿ ಆಗ್ನೇಯ ಚಕ್ರದಿಂದ ಬ್ರಹ್ಮರಂಧ್ರದ ಕಡೆಗೆ ಹೋಗತೊಡಗಿದಾಗ ಮತ್ತು ಮಹಾಕಾಶದಲ್ಲಿ ಪ್ರಾಣವಾಯುವು ಸಂಚರಿಸತೊಡಗಿದಾಗ ಯಾರಿಗೆ ದೇಹಾದಿಗಳು ಮತ್ತು ಚಿತ್ತ ಸಂಯೋಗಗಳು ಬಹು ತುಚ್ಛವಾಗಿಯೂ ಹೊರಗಿನವಾಗಿಯೂ ಕಾಣುತ್ತವೆಯೋ, ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಒಂದು ದೊಡ್ಡ ಯೋಗದ ಇದನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದರೆ ಯಾರು ಮನಃಶಾಂತಿಯಿಂದ ಜಾಗರೂಕರಾಗಿರುವರೋ, ಭಕ್ತಿ ಭಾವನೆಯಿಂದ ಪರಿಪೂರ್ಣವಾಗಿ ತುಂಬಿರುವರೋ ಮತ್ತು ಯೋಗ ಶಕ್ತಿಯಿಂದ ಚೆನ್ನಾಗಿ ಸಿದ್ಧರಾಗಿರುವರೋ ಅಂತಹವರೇ ಜಡ ಮತ್ತು ಅಜಡಗಳನ್ನು ಲಯ ಮಾಡಿ ಭೂಮಧ್ಯದಲ್ಲಿ ಸಂಚರಿಸುವರು. ಗಂಟೆಯ ಶಬ್ದವು ಗಂಟೆಯಲ್ಲಿಯೇ ಲೀನವಾಗುವಂತೆ ಅಥವಾ ಪಾತ್ರೆಯ ಕೆಳಗೆ ಮುಚ್ಚಲ್ಪಟ್ಟ ದೀಪವು ಆರಿಹೋಗುವುದೇ ತಿಳಿಯಬರದಂತೆ ಈ ಪ್ರಕಾರ ಶಾಂತಾವಸ್ಥೆಯಲ್ಲಿ ಯಾರ ಶರೀರವನ್ನು ಬಿಡುವರೋ ಅವರೇ ಪೂರ್ಣ ಬ್ರಹ್ಮರಾಗುವರು. ಪರಮಪುರುಷನೆಂಬ ಹೆಸರುಳ್ಳ ನನ್ನ ಸ್ವಯಂ ಸಿದ್ಧ ತೇಜಸ್ವರೂಪರೇ ಅವರಾಗುವರು. ಕೃಷ್ಣ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಅಂದರೆ, ಆ ಯೋಗ ಜ್ಞಾನ ಇವುಗಳನ್ನು ಸಾಧಿಸಿ ಮನಸ್ಸನ್ನು ಲಯ ಮಾಡಿ ಸಂಪೂರ್ಣ ಶಾಂತ ಚಿತ್ತರಾಗಿ, ಯಾವುದೇ ವಾಸನೆಗಳ ಒತ್ತಡಗಳಿಲ್ಲದೆ, ಮನಸ್ಸಿನಲ್ಲಿ ಯಾವುದೇ ದುಃಖ ದುಮ್ಮಾನಗಳು ಪ್ರಾಪಂಚಿಕ ವಿಷಯ ವಸ್ತುಗಳು ಏನೂ ಇಲ್ಲದೆ, ಈ ರೀತಿಯಲ್ಲಿ ಸರ್ವಾವಸ್ಥೆಗಳಲ್ಲೂ ಸರ್ವೆಡೆಗಳಲ್ಲೂ ಪರಮಾತ್ಮನೇ ಹೊರತು ಮತ್ತೇನೂ ಇಲ್ಲ ಅಂತ ತಿಳಿದು ಯಾರು ಶಾಂತ ಮೂರ್ತಿಗಳಾಗಿ ದೇಹವನ್ನು ಬಿಡುವರೋ ಅವರು ಪರಮಾತ್ಮನನ್ನೇ ಹೊಂದುವರು, ತೇಜಸ್ವರೂಪರಾಗುವರು ಅಂತ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.